ನಮಸ್ಕಾರ ಮತ್ತೊಮ್ಮೆ ಬಸ್ಕಂಟಾಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ತೋಟದಲ್ಲಿದ್ದೀವಿ, ಹರ್ಷ ಅವರ ತೋಟ. ನಾರ್ಮಲಾಗಿ ಅಲ್ಲಿ ನೋಡಿರ್ತಿರಲ್ಲ ಇನ್ನೊಂದು ಜಾಗ ನಾವು ಕ್ಯಾಂಪಿಂಗ್ ಮಾಡ್ತೀವಲ್ಲ ಅದು ಬೇರೆ. ಸೊ ಇದು ಬಂದುಬಿಟ್ಟು ಹರ್ಷ ಅವ್ರ ಅಪ್ಪ ಇದ್ದಾರಲ್ಲ, ಅವ್ರ ಅಣ್ಣ ಇದ್ದಾರಲ್ಲ, ಅವ್ರ ಜಾಗ, ಅವರೆಲ್ಲ ಇಲ್ಲಿ ಇರ್ತಾರೆ. ಹರ್ಷ ಅವ್ರ ಜಾಗ, ಅವ್ರ ಅಣ್ಣ. ಹರ್ಷ ಅವರ ದೊಡ್ಡಪ್ಪ ಅವರು ಇರೋದು ಈ ಏರಿಯಾದಲ್ಲಿ, ಅಲ್ಲಿ ಅವ್ರ ಅತ್ತೆ ಇರೋದು. ಸೊ ಆ ಥರ ಎರಡು ಊರಿದೆ. ಇಲ್ಲಿ ಬಂದಿದೆ ಪೂಜೆ ನಾವು ಬರೋಕ್ಕೆ ಮುಂಚೆ ಪೂಜೆ ಆಗೋಗಿತ್ತು. ನಾರ್ಮಲಾಗಿ 8 ಗಂಟೆ ಅಂತ ನಾವು ಇವು ಹರ್ಷ ಹೇಳಿದ್ದು 8 ಗಂಟೆ ಅಂತ, ಬಟ್ 6 ಗಂಟೆಗೆ ನಾರ್ಮಲಾಗಿ ಪೂಜೆ ಮಾಡ್ತಾರಂತೆ. ಸೊ ಮಧ್ಯದಲ್ಲಿ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಕಟ್ಟು ಕೂಡ ಆಗೋಗಿದೆ, ಕುರಿ ಪಾಯ್ಕೊಂಡ ಗಂಗಮ್ಮ. ಸೊ ಪೂಜೆ ನೀನೇ ಬಂದಿದ್ದಕ್ಕೋಸ್ಕರ ಪೂಜೆ ಆಗೋಗಿದೆ. ನಾವು ಬರೋಕ್ಕೆ ಮುಂಚೆನೇ ಕಚಾಕ್ ಆಗ್ಬಿಟ್ಟಿದೆ. ಸೊ ಪೂಜೆನೂ ಆಗೋಗಿದೆ. ನಾವು ಲಾಸ್ಟಲ್ಲಿ ಬಂದ್ಬಿಟ್ಟು ಮಂಗಳಾರತಿ ತೊಗೊಂಡ್ವಿ. ಸೊ ಇಲ್ಲಿಂದ ಕುರಿ ಆಗಲೇ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಸೊ ಅಲ್ಲಿ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಪೂಜೆ ಮುಗಿಸ್ಕೊಂಡು ಬಂದ್ವಿ ಅವರ ದೊಡ್ಡಪ್ಪ ಅವ್ರ ಮನೆಗೆ. ಮನೆ ಮುಂದೆ ಅದ್ಭುತವಾದ ರಂಗೋಲಿ. ಸೊ ಇಡೀ ಊರೇ ಫುಲ್ಲು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ನೀಟಾಗಿ ಸೂಪರಾಗಿ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ. ನಾವು ಗಾಡಿಗಳಲ್ಲಿ ಬಂದಾಗ, ಕಾರಲ್ಲಿ ಬಂದಾಗ ರಂಗೋಲಿಗಳ ಮೇಲೆ ಹತ್ತಿಸ್ತೀವಲ್ಲ ಅಂತ ನಮಗೆ ಹೊಟ್ಟೆ ಉರಿತಾ ಇದೆ. ಸೊ ಅಲ್ಲಿ ಅಲ್ಲೊಂದು 2-3 ಕುರಿ, ಟಗರುಗಳು, ಕೋಳಿಗಳು ಎತ್ಕೊಂಡು ಹೋಗ್ತಾರೆ ಪೂಜೆ ಮಾಡೋದಕ್ಕೆ. ನಾವು ಇವಾಗ ಇವ್ರು ಪೂಜೆ ಮಾಡ್ಕೊಂಡು ಬಂದಿದ್ದು ಅವ್ರದ್ದು ಹರ್ಷ ಅವ್ರದ್ದು ಏನು ತೋಟ ಇದೆ ಅಲ್ಲೇ ದೇವ್ರು ಇರೋದು. ಸೊ ಆ ದೇವ್ರನ್ನ ಏನು ಮಾಡಿದ್ರೆ ಮುಂಚೆ ಅಲ್ಲೇ ಎಲ್ಲ ಊರವರೆಲ್ಲ ಬಂದು ಪೂಜೆ ಮಾಡ್ತಿದ್ದಂತೆ. ಸೊ ಆಮೇಲೆ ಅದು ಕೆರೆ ಕಟ್ಟೆಯಿಂದ ಬರಬೇಕು, ಗದ್ದೆ ಒಳಗಿಂದ ಬರಬೇಕಲ್ಲ, ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ ಬರೋಕ್ಕೆ. ಆರತಿ ಎಲ್ಲ ಎತ್ಕೊಂಡು ಮಾಡೋಕ್ಕೆ ಅಂದ್ಬಿಟ್ಟು ಏನು ಮಾಡೋದಂತೆ, ನೆಕ್ಸ್ಟ್ ಒಂದು ದೇವಸ್ಥಾನ ತೋರಿಸೋದಲ್ಲ ನಾನು, ಆ ದೇವಸ್ಥಾನಕ್ಕೆ ಶಿಫ್ಟ್ ಮಾಡೋದಂತೆ ದೇವ್ರನ್ನ. ಅದು ಗೌರ್ಮೆಂಟ್ ಜಾಗ, ಅಲ್ಲಿ ದೇವಸ್ಥಾನ ಕಟ್ಟಿ ಅಲ್ಲಿಗೆ ಮಾಡಿದ್ರು. ಬಟ್ ಇವರೆಲ್ಲ ಏನು ಅಂದರೆ ಇನ್ನೂ ಅಲ್ಲೇ ಮೇಯ್ನ್ ಜಾಗ ಅದು. ಸೊ ಇವ್ರ ಮನೆಯವರೆಲ್ಲ ಅಲ್ಲೇ ಪೂಜೆ ಮಾಡ್ಕೊತಾರೆ, ಮತ್ತು ದೇವಸ್ಥಾನಕ್ಕೂ ವಿಸಿಟ್ ಮಾಡ್ತಾರೆ. ಊರವರೆಲ್ಲ ದೇವಸ್ಥಾನ ಡೈರೆಕ್ಟಾಗಿ ಹೋಗ್ತಾರೆ. ಸೊ ಈಗ ನಾವು ಕುರಿ ಕಟ್ ಮಾಡ್ತಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಆದಿ ಹೋಗಿ ಶೂಟ್ ಮಾಡ್ತಾ ಇದ್ದಾನೆ. ನೋಡಿ ಆಲ್ರೆಡಿ ಸುಲಿತಾ ಇದ್ದಾರೆ. ಬ್ರೋ ನೋಡಿ, ಇಷ್ಟೇ ಜೀವನ ಅಷ್ಟೇ. ಹೊಡಿಯೋದು, ತಿನ್ನೋದು. ತಲೆ ನೀಟಾಗಿ ಸುಟ್ಟಾಯಿತು. ಬಂತು ಮೇನ್ ಐಟಮ್ ಅದೇ. ಇಲ್ಲೊಂದು ಬಂತು, ಇನ್ನೊಂದು ಮೇನ್ ಐಟಮ್ ಬಂತು ಹರ್ಷ. ಅದು ಸುಡ್ಬೇಕಾದ್ರೆ ಹಂಗೆ ಇದು ಇನ್ನೊಂದು ಮಣ್ಣೀರಿ, ಇದು ಅಷ್ಟೇ ಸುಟ್ಟಿ ತಿನ್ನುವುದು. ಬಿಸಿ ವಾಶ್ ಮಾಡ್ಕೊಬೇಕು, ವಾಶ್ ಮಾಡಿ ತಿನ್ನಬೇಕು. ಹಾಂ, ಹಂಗೆ ತಿನ್ಬೇಕಾ? ಹಂಗೆ ತಿನ್ಬಿಡೋದ ಇದು? ಹಂಗೆ ನಿಮಗೂ ಕೊಡ್ತೀನಿ, ನಾನು ಒಬ್ಬನೇ ತಿನ್ನಲ್ಲ. ಇಷ್ಟು ತಿನ್ನಿ, ಏನಾಗಲ್ಲ, ಸಖತ್ ಇರುತ್ತೆ, ಏನಿಲ್ಲ. ನಾವು ತಿಂದಿದ್ದೀವಿ. ಹರ್ಷಂಗೆ ಸ್ವಲ್ಪ ಬೇಕು, ಅದಕ್ಕೆ ಇನ್ನು ಸ್ವಲ್ಪ ಮುರಿಯೋಣ. ಸುಡ್ತಾ ಇದೆ. ಚೇರ್ಸ್. ಯಾರನ್ನ ತಿಂದಿದ್ದೀರಾ ನೀವು? ತಿಂದಿರ್ತೀರಾ ಆಬ್ವಿಯಸ್ಲಿ, ಕಮೆಂಟ್ ಮಾಡಿ. ಕರುಮ್ ಅಂತ ಇದೆ. ಕರುಮ್ ಅಂಶ, ಸುಟ್ಟಿರೋದು, ಸ್ಮೋಕಿನೆಸ್, ಲೈಟಾಗಿ ಕಹಿ ಅಂಶ ಸುಟ್ಟಿರ್ತಾರಲ್ಲ ಅದರಿಂದ. ಉಪ್ಪು ಖಾರ ಆಬ್ವಿಯಸ್ಲಿ ಏನೂ ಹಾಕಿಲ್ಲ, ಹಾಗೆ ಸುಟ್ಕೊಟ್ಟಿರೋದು. ಒಳ್ಳೆಯದು, ಕಿವಿ ಒಳ್ಳೆಯದು. ಇದು ಡಿಮ್ಯಾಂಡ್ ಇದೆ, ಎಲ್ಲರೂ ಕೇಳ್ತಾಯಿದ್ರು. ಸೊ ಎಲ್ಲರ ಜೊತೆ ಹಂಚ್ಕೊಂಡು ತಿನ್ನುವ. ಮೇಲ್ಗಡೆ ಅದು ಚರ್ಬಿ ಕಪ್ಪು ಐತಲ್ಲ, ಅದರದ್ದೇ ಒಂಥರ ಹೊಡಿತಾ ಇದೆ. ಅದು ಕೈ, ಅದೇ ಸುಟ್ಟಿರೋದಲ್ಲ, ಕೈ ಅಂಶ ಬರುತ್ತೆ. ಅಷ್ಟಾಗಿ ತೊಗೊಳ್ಳಿ. ಸೊ ಫುಲ್ ಸೆಟಪ್ ನೋಡಿ, ಈ ಥರ ಇದೆ. ಎಲ್ಲ ನೀಟಾಗಿ ಹಾಸ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲಿಂದ ಕಟ್ ಮಾಡಿ ಚಿಕ್ಕ ಪೀಸ್ ಕೊಡ್ತಾ ಇದ್ದಾರೆ. ಅಲ್ಲಿ ಪಟ ಅಂತ ಒಬ್ರು ಹೊಡಿತಾ ಇರ್ತಾರೆ, ಇನ್ನೊಬ್ರು ಸೆಗ್ರಿಗೇಟ್ ಮಾಡ್ತಾ ಇರ್ತಾರೆ. ಇನ್ನು ಚಿಕ್ಕ ಐಟಮ್ ಕುಯ್ಯಕ್ಕೆ ಇಲ್ಲಿ ಸಪ್ರೇಟಾಗಿ ಇಲ್ಲೊಬ್ರು ಕಾಣಿಸ್ತಾ ಇದೆಯಾ? ಇಲ್ಲಿ ನನ್ನ ಕೈ ಇಲ್ಲಿ ಅಲ್ಲಿ ಚಿಕ್ಕ ಮಚ್ಚಿಕೊಂಡು ಚಿಕ್ಕ ಚಾಕು ಇಟ್ಕೊಂಡು ಅಲ್ಲಿ ಕುಯ್ತಾ ಇರ್ತಾರೆ, ದೊಡ್ಡ ಕೊಡ್ತಾ ಇರ್ತಾರೆ. ಸೊ ಹತ್ತಿರದಿಂದ ನೋಡೋಣ ಬನ್ನಿ. ಸೊ ಈಗ ಹೊಟ್ಟೆ ಹಸಿತಾ ಇದೆ, ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಇಲ್ಲೆಲ್ಲ ಆಯಿತು, ಇಲ್ಲೆಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೋಗ್ಬಿಟ್ಟು ಒಂದು ಕೈ ಹಾಕ್ಬಿಟ್ಟು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ಹಂಗೆ ಹೋಗು. ಬನ್ನಿ ಬ್ರೋ, ಕೆಲಸ ಮಾಡಿ ಕಟ್ ಮಾಡೋಣ. ತಗೊಳ್ಳಿ. ಸೊ ಇವಾಗ ಇಲ್ಲಿ ಅಡುಗೆ ರೆಡಿ ಆಗ್ತಿದೆ. ಆಂಟಿ ಅದು ಏನು ಮಾಡ್ತಾ ಇರೋದು? ಮಟನ್ ಸಾರು ಮಾಡ್ತಾ ಇದ್ದಾರೆ. ಎಣ್ಣೆ ಕಾದಿದೆ, ಈರುಳ್ಳಿ. ಈಗ ಹರ್ಷ ಅವರಮ್ಮ ರೆಸಿಪಿ
ಆಂಟಿ ನಿಂತ್ಕೊಂಡು ಇಲ್ಲಿ ನೀಟಾಗಿ ಹೇಳ್ಸಿ ಮಾಡಿಸ್ತಾ ಇದ್ದಾರೆ, ನೀಟಾಗಿ ಏನೇನು ಬೇಕಂತ. ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರ್ಕೊಂಡು ಆಮೇಲೆ ನೆಕ್ಸ್ಟ್ ಐಟಮ್ ಬರುತ್ತೆ. ಈಗ ಕಸೂರಿ ಮೇಥಿ ಸ್ವಲ್ಪ, ನೆಕ್ಸ್ಟ್ ಮಂಕ್ರಿನಲ್ಲಿ ಬಂತು ಮಟನ್ನು. ಮಂಕ್ರಿನಲ್ಲಿ ಆವಾಗಲೇ ಕಟ್ ಮಾಡಿದ್ರಲ್ಲ, $18 kg ಬರುತ್ತೆ ಅಂದರು. ಚೆನ್ನಾಗಿದೆ. ಇದರಲ್ಲಿ ದೊಮ್ಮೆ ಈರಿ ಎಲ್ಲ ಮಿಕ್ಸ್ ಇರುತ್ತೆ, ಯಾವ್ದು ಸಪ್ರೇಟ್ ಮಾಡಿಲ್ಲ. ಹಾಗೆ ಇರಬೇಕು, ಅವ್ರ ರುಚಿ ಜಾಸ್ತಿ. ಹಾಂ ಇದೆಯಲ್ಲ, ಐತಲ್ಲ ಅಲ್ಲೇ ಲಿವರು ಇದೆ, ಲಂಗ್ಸು ಇದೆ. ದೊಮ್ಮೆ ಅಂದರೆ ಲಂಗ್ಸು, ಈರಿ ಲಿವರು, ಮಣ್ಣೀರಿ ಅಲ್ಲ, ಆಗಲೇ ಸುಟ್ಕೊಂಡು ತಿನ್ಕೊಂಡಾಯ್ತು. ಅದು ಇದು ಸ್ಪ್ಲೀನ್ ಅಂತ ಇರ್ತಾರೆ ಇಂಗ್ಲೀಷಲ್ಲಿ. ತಮಿಳಲ್ಲಿ ಸೆರಟಿನೋ ಏನೋ ಅಂತಾರಪ್ಪ. ಗೋಡೆ ಹೊಡೆದ್ರೆ ಅಂಟ್ಕೊಂಡ್ಬಿಡ್ತದೆ, ಅದು ಡಿಮ್ಯಾಂಡ್ ಜಾಸ್ತಿ ಅದಕ್ಕೆ. ತಿರ್ಗ್ಸೋಕ್ಕಾಗ್ತಾಯಿಲ್ಲ. ಇದು ಮಟನ್ ಕ್ಲೀನ್ ಮಾಡಿದ್ಮೇಲೆ ಒಂದು 18 kg ಬಂತು. ಈ ಪಾತ್ರೆ ಫುಲ್ ಆಗಿಬಿಟ್ಟಿದೆ, ಬಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಬೆಂದು. ಅದರಲ್ಲೇ ನೀರು ಹಾಕಿಲ್ಲ, ಇದರಲ್ಲೇ ನೀರು ಒಂದಷ್ಟು ಬಿಟ್ಕೊಳುತ್ತೆ. ಪ್ಲಸ್ ಚರ್ಬಿ ಅವೆಲ್ಲ ಕರಗೋಗಿ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತೆ. ಸೊ ಅದ್ರ ಕ್ವಾಂಟಿಟಿ ಇವಾಗ ಗಮನಿಸಿ, ನೆಕ್ಸ್ಟು ಶಾರ್ಟಲ್ಲಿ ನೋಡಿ ಅದು ಎಷ್ಟು ಕಮ್ಮಿ ಆಗಿರುತ್ತೆ ಅಂತ. ನಾವಿಲ್ಲಿ ಕಷ್ಟಪಡ್ಕೊಂಡು ಇಲ್ಲಿ ನೋಡಿ ದೂರದಿಂದ ತೋರಿಸಿ ಅದೇ ಅಲ್ಲಿ ಅಡುಗೆ ಮಾಡ್ತಾ ಇರೋದು ಎಲ್ಲರೂ. ಇಬ್ಬರು ನಾವು ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಇಬ್ಬರು. ಇನ್ನಿಬ್ಬರು ಇಲ್ಲಿ ಅಟ್ಟೆ ಹೊಡ್ಕೊಂಡು ಕೂತವ್ರೆ, ಅವರಿಬ್ಬರನ್ನ ತೋರಿಸು ನೋಡಿ. ಏನು ಕೆಲಸ ಮಾಡಿದ್ರೆ ಆರಾಮಾಗೆ ಅಟ್ಟೆ ಹೊಡ್ಕೊಂಡು ಕೂತವ್ರೆ. ಕುರಿ ಸುಲ್ದಿದ್ದು ಅಲ್ಲಿ ವೀಡಿಯೋದಲ್ಲಿ ಬಂದವರಿದ್ದಲ್ಲ, ಅವರೇ ಸುಲ್ದಿದ್ದು. ನಾನು ಪೀಸ್ ಹೊಡೆದಿದ್ದು. ನೆಕ್ಸ್ಟು ಅರಿಶಿನ, ಉಪ್ಪು, ಟೊಮೆಟೊ ಹಾಕ್ಬಿಟ್ಟು ನೆಕ್ಸ್ಟು ಟೊಮೆಟೊ, ನೆಕ್ಸ್ಟು ಸ್ವಲ್ಪ ಪುದೀನ ಸೊಪ್ಪು, ಸೊ ಈಗ ಇದನ್ನು ನೀಟಾಗಿ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಸೊ ಇದು ಓಪನ್ ಮಾಡಿದಾಗ ನೆಕ್ಸ್ಟ್ ರಿಸಲ್ಟ್ ತೋರಿಸ್ತೀವಿ. ಸೊ ಅದು ಆಮೇಲೆ ಓಪನ್ ಆದಮೇಲೆ ಫುಲ್ಲು ನೀರು ಬಿಟ್ಕೊಂಡಿರುತ್ತೆ. ನಾವೇನು ನೀರು ಹಾಕಿಲ್ಲ ಇವಾಗ ಅವ್ರು ಯಾರೂ. ಸೊ ನೀರು ಬಿಟ್ಕೊಂಡಿರುತ್ತೆ, ಅದೆಲ್ಲ ಬೆಂದಿರುತ್ತೆ. ಈಗ ತರಕಾರಿ ಮಾತ್ರ ಹಾಕೊಂಡಿರೋದು, ಈರುಳ್ಳಿ, ಟೊಮೆಟೊ, ಸೊಪ್ಪು ಅಷ್ಟೇ. ನೆಕ್ಸ್ಟ್ ಮಸಾಲೆ ನೆಕ್ಸ್ಟ್ ಹಾಕೊತಾರೆ. ಆ ಮಸಾಲೆ ಏನೇನು ಅಂತ ಆಮೇಲೆ ನೋಡೋಣ. ಸೊ ಈಗ ನೆಕ್ಸ್ಟು ಮಸಾಲೆ ಹಾಕ್ತಾಯಿದ್ದಾರೆ, ಒಂದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಆಂಟಿನ್ಗಳನ್ನ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಧನಿಯಾ ಪೌಡ್ರು, ಖಾರದ ಪೌಡ್ರು, ಅದೇ ಹಸಿಮೆಣಸಿನ್ಕಾಯಿ, ಇಷ್ಟು ಒಂದು ಮಸಾಲೆ ಮಾಡಿ ಒಂದು ಮಸಾಲೆ ಹಾಕ್ತಾಯಿದ್ವಿ. ಇದಾದಮೇಲೆ ಇನ್ನೊಂದು ಮಸಾಲೆ ಇದೆಯಾ? ಗರಂ ಮಸಾಲೆ ಆಮೇಲೆ ಲಾಸ್ಟಲ್ಲಿ ಬಟ್ಟೆ ಮೇಲೆ ಎಗರುತ್ತಾರೆ. ಇದು ಹಾಕಿದ ತಕ್ಷಣ ಆಗಲೇ ಸ್ಟಾರ್ಟ್ ಆಯಿತು ಘಮ, ಸುವಾಸನೆ. ಮಸಾಲೆ ಬಿದ್ದಿದ ತಕ್ಷಣ ಪೆಪ್ಪರ್ ಪೌಡ್ರ್ ಬೀಳ್ತಾ ಇದೆ ಸಾಂಬಾರ್ಗೆ. ಎಲ್ಲ ಫುಲ್ ಹಾಕು. ಚಕ್ಕೆ, ಲವಂಗ, ಗಸಗಸೆ, ಕೊಬ್ಬರಿ ಅಷ್ಟುನಾ ರುಬ್ಬಿಟ್ಟು ಅಷ್ಟೇ ಪೇಸ್ಟ್ ಮಾಡಿ ಲಾಸ್ಟಲ್ಲಿ ಹಾಕೋದು. ಇದೇ ಫೈನಲ್ ಮಸಾಲೆ. ಫೈನಲ್ ಮಸಾಲೆ. ಲಾಸ್ಟ್ ಇನ್ನೊಂದು ಚೂರು ಕೊತ್ತಂಬರಿ ಉದುರಿಸ್ತೀವಿ ತಿರ್ಗಾ ಅಷ್ಟೇ. ಈಗ ಸೆಕೆಂಡ್ ಮಸಾಲೆ ಇನ್ನೂ ಬಿತ್ತು ಅಷ್ಟೇ, ಫೈನಲ್ ಅಷ್ಟೇ. ಫೈನಲ್ ಟೇಸ್ಟಿಂಗ್. ಅವಾಗಿನ ಟೇಸ್ಟಿಂಗ್ ಒಂದು 4-5 ಪೀಸ್ಗಳು ತಿನ್ಕೊಂಡಾಯ್ತು. ಇನ್ನೊಂದು ಟೇಸ್ಟಿಂಗ್ ಬರ್ತದೆ. ಅಷ್ಟು ಟೇಸ್ಟ್ ಮಾಡಿಲ್ಲ ಅವನು, ಟೇಸ್ಟ್ ಮಾಡೋಕ್ಕೆ ಇನ್ನೊಂದು ಟೇಸ್ಟಿಂಗ್ಗೆ ಪೀಸು ಅಷ್ಟೇ ಎತ್ಕೊಳ್ಳೋ.
ಸೊ ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಮತ್ತು ಊರಿನ ಎಲ್ಲ ಹೆಣ್ಮಕ್ಳುಗಳು ದೀಪಗಳನ್ನ ತೊಗೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾವು ಇಲ್ಲಿ ಅಡುಗೆ ಗಂಡಸರೆಲ್ಲ ನಾವಿಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಹೋಗಿ ದೇವಸ್ಥಾನ ಎಲ್ಲರ ಮನೆಯಿಂದನೂ ದೀಪ ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ. ಸೊ ಬಂದಾದಮೇಲೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ರೆಡಿ ಆಗುತ್ತೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು. ಆಮೇಲೆ 4 ಗಂಟೆಗೆ ವರ್ಷ ಇದು ಕೆಂಡ ಹಾರಿಸೋದು ಹಸುಗಳು ದನಗಳೆಲ್ಲ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಎಲ್ಲ ಕ್ಯಾಪ್ಚರ್ ಮಾಡೋಣ ಫುಟೇಜು. ಎಷ್ಟೊತ್ತಾದೋ ಅಷ್ಟೊತ್ತು ಇರ್ತೀವಿ. ಸೊ ಆಮೇಲೆ ಇನ್ನೊಂದು ಸ್ಪೆಷಲ್ ನ್ಯೂಸ್ ಏನಂದರೆ, ಗಗನ್ ಅವರು ಚಾನಲ್ಲು ಇನ್ನೇನು 1 ಲಕ್ಷ ಸಬ್ಸ್ಕ್ರೈಬರ್ಸು ಆಗ್ತಾಯಿದೆ. ಜಸ್ಟ್ 4,000 ಸಬ್ಸ್ಕ್ರೈಬರ್ಸ್ ಬೇಕಷ್ಟೇ 1 ಲಕ್ಷ ಆಗೋಕ್ಕೆ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಅವಾಗಿಂದ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀರಾ, ನಮ್ಮ ಚಾನಲ್ಲು ಫಾಲೋ ಮಾಡ್ತಾಯಿದ್ದೀರಾ ಅಂದರೆ ಅವ್ರನ್ನೂ ಅವಾಗಿಂದನೇ ಫಾಲೋ ಮಾಡ್ತಾಯಿದ್ದೀರಾ ಅಂತ ಅರ್ಥ. ಸೊ ಬೇಗ ಪಟ ಅಂತ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. KGKS ಅಂತ ಹಾಕ್ಕೊಂಡಿದ್ದೀನಿ ಈಗ. ಅಲ್ಲ, ಯಾವುದು? ಅದೇ ಯೂಟ್ಯೂಬ್ ಬ್ಲಾಗಿಂಗ್ ಚಾನಲ್ KGKS. KGKS ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ. ಟಕ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ. ಸಿಗೋಣ ಒಂದು ಬ್ರೇಕ್ ನಂತರ. ಈಗ ನೆಕ್ಸ್ಟು ಬೋಟಿ ಫ್ರೈ ಮಾಡ್ತಾ ಇದ್ದಾರೆ. ಆವಾಗಲೇ ಕೂಗ್ಸ್ಕೊಂಡಿದ್ರು ಸಿಂಪಲ್ಲಾಗಿ. ಈಗ ಮಸಾಲೆ ಹಾಕೋದು. ಬೋಟಿ ವಿತ್ ಬಟಾಣಿ. ಲೇಯರ್ ಅಂದರೆ ಒಂದೊಂದೇ ಹಾಕಿಟ್ಟಿದ್ದು ಅಷ್ಟೇ. ಟೇಸ್ಟ್ ಮಾಡ್ಬಿಡೋಣ. ಬೋಟಿನಲ್ಲಿ ಯಾವಾಗಲೂ ಚೀಲ ಟೇಸ್ಟ್ ಮಾಡಬೇಕು, ಅವಾಗ ಗೊತ್ತಾಗ ಬಂದಿದೆ ಇಲ್ವ ಅಂತ. ಕರೆಕ್ಟಾಗಿ. ಸೊ ಈಗ ಮುಗೀತು ಬೋಟಿ ಪ್ರಿಪ್ರೇಷನ್ ಮುಗೀತು. ಟೇಸ್ಟ್ ಕೂಡ ಮಾಡಿದ್ವಿ, ಬೆಂದಿದೆ. ಸೊ ಇಳಿಸ್ಬಿಟ್ಟು ಇವಾಗ ನೆಕ್ಸ್ಟ್ ಇನ್ನೊಂದು ಮೇನ್ ಐಟಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರದ್ದು ಪ್ರೋಸೆಸ್ನ ತೋರಿಸ್ತೀವಿ. ಇದೆಲ್ಲ ಮೇಲೆ ತೋರಿಸ್ತೀವಿ, ಅದನ್ನು ಡೀಟೇಲಾಗಿ ತೋರಿಸೋಣ ಬನ್ನಿ. ಸೊ ಈಗ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಪೋರ್ಕ್ ರೆಸಿಪಿ, ನಂದಿಬಾಡು. ಅದಕ್ಕೆ ಫಸ್ಟ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಹೂಕಾಯ್ತು. ಸೊ ಈಗ ಮಟನ್ನು ಹಾಕ್ಕೊತಾ ಇದ್ದಾರೆ. ಎಷ್ಟು ಕೆಜಿ ಇದು ತಂದಿರೋದು? 10 ಕೆಜಿನಾ? 10 ಕೆಜಿ ಮೀಟ್. ಈಗ ಸ್ವಲ್ಪ ಟೊಮೆಟೊ ಹಾಕ್ಕೊಂಡ್ರು. ಟೊಮೆಟೊ ಹಾಕೊಂಡು ಒಂದು 2 ರೌಂಡ್ ತಿರುಗಿಸ್ಬಿಟ್ಟು ಆಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಈಗ ಮಸಾಲೆ ಹಾಕ್ತಾ ಇದ್ದಾರೆ ಎಲ್ಲ ರುಬ್ಕೊಂಡು. ಇದು ಗ್ರೀನ್ ಮಸಾಲೆ. ಆಂಟಿ ಸೇಮ್ ಮಸಾಲೆನ ಚಿಕನ್ ಫ್ರೈಗೆ ಹಾಕಿದ್ದ? ಏನೇನು ಹಾಕಿದ್ದೀರಾ ಇದಕ್ಕೆ? ಡಿಫ್ರೆಂಟಾಗಿ ಬರೀ ಶುಂಠಿ, ಬೆಳ್ಳುಳ್ಳಿ, ಮೆಣಸು ಅಷ್ಟೇ. ಇನ್ನು ಬೇರೆ ಕೊಬ್ಬರಿ ಗಿಬ್ರಿ ಏನೂ ಹಾಕಿಲ್ಲ. ಇದಕ್ಕೆ ತೆಂಗಿನಕಾಯಿ ಏನೂ ಹಾಕಿಲ್ಲ ಅಷ್ಟೇ. ಕೊತ್ತಂಬರಿ, ಒಂಚೂರು ಪುದೀನ. ಸೊ ಈಗ ಮಸಾಲೆ ಹಾಕ್ಕೊಂಡು ಅದು ಸ್ವಲ್ಪ ಬೆಂದಿದೆ, ಒಂದು 3/4 ಭಾಗ. ಇದನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಫ್ರೈ ಮಾಡಿಕೊಂಡ್ರೆ 100% ಬೆಂದು ಹೋಗುತ್ತೆ. ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ನೀರು. ಈಗ ಚೆನ್ನಾಗಿ ಅಲ್ಲಾಡಿಸಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಲೈಟಾಗಿ ಫ್ಲೇವರ್ಗೆ. ನಾವು ಎಂಟಿಯಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರ ಆ ಕಡೆ ಒಂದು ಸಣ್ಣದು. ಸೊ ಟೇಸ್ಟಿಂಗ್ ಪೋರ್ಕ್ ಫ್ರೈ ನಂದಿಬಾಡು. ಬಿಸಿ ಟೇಸ್ಟ್ ಮಾಡುವ. ಸ್ವಲ್ಪ ಉಪ್ಪಬೇಕು. ಬೆಂದಿದೆ ಖಾರ ಕರೆಕ್ಟ್ ಇದೆ. ಸೊ
ಸೊ ಎಲ್ಲ ಪ್ರಿಪ್ರೇಷನ್ ಮುಗೀತು. ಇನ್ನು ಸ್ವಲ್ಪ ಬೇಯಬೇಕದು. ಇವಾಗ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿನೆಸ್ ಬರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಖಾರದ ಪುಡಿ ಹಾಕಿದ್ದಾರೆ ಮತ್ತು ಸ್ವಲ್ಪ ಉಪ್ಪು ಬೇಕಾಯಿತು. ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆದಮೇಲೆ ಅದನ್ನು ತೆಗಿತಾರೆ ಸೈಡ್ಗೆ. ಆಮೇಲೆ ಮುದ್ದೆ ರೆಡಿ ಆಗುತ್ತೆ, ಅನ್ನ ರೆಡಿ ಆಗುತ್ತೆ, ಆಮೇಲೆ ಬ್ಯಾಟಿಂಗು. ಸೊ ಊಟ ಮಾಡ್ತಾ ಸಿಗುವ. ಸೌತೆಕಾಯಿ ಆದಮೇಲೆ ಈರುಳ್ಳಿ, ಅದಾದಮೇಲೆ ನಿಂಬೆಹಣ್ಣು, ಗರಿಯಾದ ಕಬಾಬು. ಸಾಕು. ಕಬಾಬ್ದು ಆವಾಗಲೇ ವೀಡಿಯೋ ಮಾಡಿಲ್ಲ, ಕರೆದ್ಬಿಟ್ಟು ಹಂಗೆ ಬಂದುಬಿಟ್ಟಿದೆ. ಕರೆದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಚಿಕನ್ ಫ್ರೈ, ಮಟನ್ ಸಾರು, ಬೋಟಿ ಫ್ರೈ ಎಲ್ಲ ಟೇಸ್ಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಈಗ ಒಂದ್ಸಲ ಶಾಸ್ತ್ರಕ್ಕೆ ತಿಂತಾರೆ ಅದು. ಫಸ್ಟ್ ಕಬಾಬಿಂದ ಶುರು ಮಾಡೋಣ, ಯಾಕಂದರೆ ಆವಾಗಲೇ ಇವೆಲ್ಲ ಟೇಸ್ಟ್ ಮಾಡಿಬಿಟ್ಟಿದ್ದೀವಿ. ಒಂದೊಂದು 4 kg ತಿನ್ಕೊಂಬಿಟ್ಟಿದ್ದೀವಿ. ಬಂತು ಇನ್ನೊಂದು ಮೇನ್ ಐಟಮ್ಮು. ಹಾಕಿ ಬಂತು ಪೋರ್ಕ್ ಫ್ರೈ. ಸಾಕು. ಕಬಾಬ್ ಮಾತ್ರ ಸೂಪರ್, ಫುಲ್ ಕ್ರಿಸ್ಪಿ. ಅವೆಲ್ಲ ತಿಂದ್ವಿ. ಒಂದು ಟೇಸ್ಟು ಹಾಂ. ಬೋಟಿ ಅವಲೇ ಬರೀ ಟೇಸ್ಟು ಬೆಂದಿದೆ ಇಲ್ವಾ ಅಂತ ಚೆಕ್ ಮಾಡಿದ್ದು. ಇವಾಗ ಫುಲ್ಲು ನೀಟಾಗಿ ಸೆಟ್ಲ್ ಆದಮೇಲೆ, ಅದು ಸ್ವಲ್ಪ ಗೊಜ್ಜು ಥರ ಆದಮೇಲೆ, ಗಟ್ಟಿ ಆದಮೇಲೆ ಹಾಂ ಚೆನ್ನಾಗಿದೆ. ಎಲ್ಲ ನೀಟಾಗಿ ತಿನ್ಬಿಟ್ಟು ನೆಮ್ಮದಿಯಾಗೆ ಮುದ್ದೆ ಬರಬೇಕು. ಮುದ್ದೆ ಬರ್ತದೆ ಬಿಸಿ ಬಿಸಿ. ಅದು ತಿಂದ್ಬಿಟ್ಟು ಅನ್ನ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಇನ್ನು ನಮ್ಮ ಫ್ರೆಂಡ್ಸ್ ಬರಬೇಕು, ಸತ್ಯ ಮತ್ತು ಸೋಮು ಅವರು. ನೋಡೋಣ ಎಷ್ಟು ಗಂಟೆ ಬರ್ತಾರೆ ಅಂತ. ಅವ್ರು ಬಂದಮೇಲೆ ಬೇಕಾದ್ರೆ ಅವ್ರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ತೀವಿ. ಆಮೇಲೆ ನಾವು ಜೊತೆ ಇನ್ನೊಂದ್ಸಲ ಒಂದು ರೌಂಡ್ ತಿನ್ನೋಣ. ಸಣ್ಣ ಬೇಕಾದ ನಂತರ ಸಿಗುವೆ ಇನ್ನೊಂದು ರೌಂಡು. ಅವರಿಬ್ಬರು ಲೇಟಾಗಿ ಬಂದರು. ಸೊ ಅವರಿಬ್ಬರು ರಿವ್ಯೂ ಕೇಳೋಣ. ಸೂಪರ್ ಆಗಿತ್ತು. ಏನು ಚೆನ್ನಾಗಿತ್ತು? ಮಟನ್ ಸಾರು ಆಮೇಲೆ ಪೋರ್ಕು ತುಂಬ ಚೆನ್ನಾಗಿತ್ತು. ಇಷ್ಟ ಆಯ್ತಾ ನಿಜವಲ್ಲೂ? ನಾವೇ ಟೇಸ್ಟ್ ಮಾಡಿದ್ದು. ಆಮೇಲೆ ನಾವು ತಪ್ಪು ಹೇಳ್ಬಿಟ್ರೆ ಆಮೇಲೆಲ್ಲ ಬೇರೆ ಹೋದ್ರೆ ನಿಮಗೆ. ನೀವು ಪೋರ್ಕ್ ತಿನ್ನಲಿಲ್ಲ? ಪೋರ್ಕ್ ಬಿಟ್ಟು 2 ವರ್ಷ ಆಗಿದೆ. 2 ವರ್ಷ ಆಯಿತಾ? ನೆಕ್ಸ್ಟ್ ನೀವೆಲ್ಲ ಮಡಿಕೇರಿ ಕರ್ಕೊಂಡು ಹೋಗ್ತಿರಲ್ಲ. ಲಾಸ್ಟ್ ಟೈಮ್ ಕರೆದು ಬರಲಿಲ್ಲ? ಇಲ್ಲ, ಈ ಸಲ ಬರ್ತೀವಿ. ನೋಡೋಣ. ನೀವು ಸೈಡ್ ಬನ್ನಿ ನೋಡಿ ಹೆಂಗಾಗಿ. ಬ್ರೋ ಯಾವ ಪಾಯಲ್ಲಿ ಹೇಳ್ತೀವಿ ಬ್ರೋ? ಇಲ್ಲಿ ಬ್ರೋ ಅಲ್ಲೆಲ್ಲ ಓಡಾಯ್ತದು. ಹತ್ರ ಬಂದ್ಬಿಟ್ಟು ಓಡಾಯ್ತು ಬ್ರೋ. ಅಪ್ಪ ಇಲ್ಲಿ ಎಲ್ಲೆಲ್ಲಿಂದ ಒತ್ತವ ಹಸುಗಳು ಗೊತ್ತಿಲ್ಲ ಬ್ರೋ. ಸೊ ವಾಪಸ್ಸು ರಿಟರ್ನ್ ಮನೆಗೆ. ಇದು ಕಿಚ್ಚಾಯಿಸೋದು ಯಾವಾಗಲೂ? ಇನ್ನೂ ಲೇಟಾ? ನಾವು ಹೊರಟ್ಬಿಡ್ತೀವಾ? ಸೊ ಇನ್ನೂ ಕಿಚ್ಚಾಯಿಸೋದು ಇನ್ನೂ ಲೇಟ್. ಒಂದು ಸ್ವಲ್ಪ ಬೆಳೆ ಇದು ಕತ್ಲೆ ಆಗಬೇಕು, ಅವೆಲ್ಲ ಮಾಡ್ತಾರೆ. ಇನ್ನೂ ಅಲ್ಲಿ ರೋಡಲ್ಲಿ ಹಸು ಬಿಟ್ಟು ಕ್ಯಾಚ್ ಮಾಡೋದೇ ನಡೀತಾ ಐತೆ ಕಾಂಪಿಟೇಷನ್. ಅದು ತರಲೇ ಅದು ಇಲ್ಲಿ ನೋಡಿ ಮತ್ತೆ ಹಿಡ್ಕೊಂಬತ್ತವ್ರೆ. ಎಲ್ಲೆಲ್ಲೋ ಸುತ್ಕೊಂಬತ್ತದು ರೋದೆಲ್ಲ ಗಂಟೆ ಕಟ್ಕೊಂಡು. ಅಪ್ಪ ಹರ್ಷಿಂಗ್ ಇತ್ತು. ಆ ಫುಟೇಜ್ ಹಾಕಿರ್ತೀವಿ ನೋಡಿ. ಹರ್ಷಿಂಗ್ ಹತ್ರನೇ ಬಂತು ಡೈರೆಕ್ಟು. ಅಪ್ಪ. ಸೊ ಇವಾಗ ನಾವು ಹೊಡ್ತಾ ಇದ್ದೀವಿ ಅಷ್ಟೇ ಮನೆ ಕಡೆಗೆ. ಯಾರು ರಾವಣಾಸುರ ಆಡ್ತಾ ಇರೋದು? ಇವಾಗ ನಿಮ್ಮ ಕಸಿನಾ? ಓ ಇಲ್ಲಿ ನೋಡಿ, ಇಲ್ಲಿ ಸ್ಟೇಜು ಇಲ್ಲಿ ಇದು ನಡೀತಾ ಇದೆ. ನಾಟಕ ಬರುತ್ತೆ, ನಾಟಕ ಸ್ಟಾರ್ಟ್ ಆಗುತ್ತೆ. ಮತ್ತು ರಾತ್ರಿ ಅದೆಲ್ಲ ನೋಡೋಕ್ಕಾಗಲ್ಲ. ಒಂದಿನ ಫುಲ್ ಇಲ್ಲೇ ಆಲ್ಟ್ ಆಗಿದ್ರೆ ಅವೆಲ್ಲ ನೋಡ್ಬೋದಾಗಿತ್ತು. ಬಟ್ ಏನು ಮಾಡೋಣ, ಹೋಗ್ಬೇಕಲ್ಲ, ನಾಳೆ ಕೆಲಸ ಉಂಟು. ಸೊ ಮತ್ತೆ 2000 ಮನೆ ಅಲ್ಲಿ ಬಂದಿದ್ದೀವಿ. ಬೆಳಗ್ಗೆ ಬಂದ್ವಲ್ಲ, ನನ್ನ ಕಾರ್ ಇಲ್ಲೇ ನಿಂತಿತ್ತು. ಎತ್ಕೊಂಡೋಗಿ ಮೇನ್ ರೋಡಲ್ಲಿ ನಿಲ್ಸ್ಕೊಂಡ್ಬಿಟ್ಟೆ. ಗೊತ್ತಿತ್ತು ಇಲ್ಲಿ ಆಗಲ್ಲ, ನೆಕ್ಸ್ಟ್ ಇನ್ನು ಎತ್ತಕ್ಕಾಗಲ್ಲ ಅಂತ. ಅದಕ್ಕೆ ಗಗನ್ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಟೀ ಕುಡಿದು ಈಗ ಓಡ್ತಾ ಇದ್ವಿ. ಇಲ್ಲೊಂದು ಸ್ಟಾಪ್ ಹಾಕಿದ್ವಿ ಕೋಲಾರ ಹತ್ರ. ಟೀ ಕುಡ್ಕೊಂಡು ಹೋಗೋಣ ಅಂತ. ಇನ್ನು ನಾನ್ ಸ್ಟಾಪು ಮನೆಗೆ ಹೊಡೆದ್ಬಿಡ್ತೀವಿ. ಈಗ ಏನೇ ಆದ್ರೂ ಅಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಳ್ತೀವಿ. ಕೆ ಆರ್ ಪುರಮಿಂದ ಅದು ಅನುಭವಿಸ್ಲೇಬೇಕು. ಸೊ ಸಂಕ್ರಾಂತಿ ಹಬ್ಬ ಸ್ಪೆಷಲ್ಲು. ಸಂಕ್ರಾಂತಿ ಹಬ್ಬ ಆಗೋಗಿದೆ, ಬಟ್ ಊರುಗಳಲ್ಲಿ ಸಂಕ್ರಾಂತಿ ಮಾಡ್ತಾ ಇರ್ತಾರೆ ಅವಾಗವಾಗ. ಸೊ ಇಲ್ಲಿ ಊರೆಲ್ಲ ಊರಲ್ಲಿ ಇವತ್ತು ಮಾಡಿದರು.
ನೋಡಿದ್ರಲ್ಲ ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆಮೇಲೆ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ಕಂಟೆಂಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮುಂದೆ ಬೇರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ. ನಮಸ್ಕಾರ.